ಸೂಜಿ, ಸರೋಜ, ಅರ್ಥ ಮಾಡ್ಕೊಳ್ಳಿ. ನೀವು ಈ ಮನೆ ಬಿಟ್ಟು ಹೋಗುವಂಥ ತಪ್ಪೇನು ಮಾಡಿಲ್ಲ. ಇಲ್ಲಿ ನಡೀತಾ ಇರೋ ವಿದ್ಯಮಾನಗಳಿಗೆ ನೀವು ಯಾವ ರೀತಿಯಲ್ಲೂ ಹೊಣೆ ಅಲ್ಲ. ಬೇರೆಯವ್ರು ಯಾರೋ ಏನೋ ಮಾಡ್ತಾ ಇದ್ದಾರೆ. ಮೂರನೇವ್ರು ಪಿತೂರಿ ಇದೆ ಇದ್ರ ಹಿಂದೆ. ನೋಡಿ, ನೀವು ನನಗೆ ಗೌರವ ಕೊಡೋದಾದ್ರೆ ಈ ಮನೆ ಬಿಟ್ಟು ಹೋಗ್ಬೇಡಿ. ಪಪ್ಪ, ನಿಮ್ ಮೇಲೆ ನಮ್ಗೆ ಯಾವತ್ತೂ ಗೌರವ ಇದ್ದೇ ಇರುತ್ತೆ. ಆದ್ರೆ ನಾವು ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನೀವೇನೇ ಹೇಳಿದ್ರು ನಾವಿಲ್ಲಿರಲ್ಲ ಪಪ್ಪ. ಈ ಮನೆನ ಮನ್ಸ್ಗಳನ್ನ ಒಡೆಯೋಕೆ ನಾವು ಬಿಡಲ್ಲ ಅಣ್ಣ. ಹೋಗ್ತೀರಾ? ಹೊಟ್ಟೋಗಿ ಇಲ್ಲಿಂದ. ಅಪ್ಪ ಗಂಗಾಧರ ಸತ್ತು ಹೋದಾಗ ನಿನ್ನ ಹೆತ್ತ ಮಗಳಿಗಿಂತ ಜಾಸ್ತಿಯಾಗಿ ನೋಡ್ಕೊಂಡೆ. ಆದ್ರೆ ನೀನು ಯಾರಿಗೋ ಹೆದರಿ ನಿನ್ನ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡೆ. ನಾನು ಅವಮಾನದಿಂದ ತಲೆ ತಗ್ಸಿ ಕುಗ್ಗೋ ಹಾಗೆ ಮಾಡಿದೆ. ನೀನು ಯಾರಿಗೋಸ್ಕರನೂ ಸುಳ್ಳು ಹೇಳಿದೆ. ಆದ್ರೆ ಇಂಥ ಪಪ್ಪನ ಒಂದೇ ಒಂದು ನಿಜ ಹೇಳಿಲ್ಲ. ಈಗ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ, ಗುಬ್ಬಿಗೆ ರೆಕ್ಕೆ ಬಲ್ತ ಮೇಲೆ ಬಿಟ್ಟು ಹೋಗ್ಲೇಬೇಕು. ನಾನು ಯಾಕೆ ಬೇಕು ನಿನಗೀಗ? ಬೇಡ. ಹೊಟ್ಟೋಗಮ್ಮ. ಮಿಸ್ಟರ್ ಶ್ರೀನಿವಾಸ್, ಹೇಗಿದ್ದೀರಿ ಈಗ? ಪರವಾಗಿಲ್ಲ, ಫೀಲಿಂಗ್ ಬೆಟರ್. ವೆರಿ ಗುಡ್. ಹಾಗೆ ರಿಲ್ಯಾಕ್ಸ್ ಆಗಿರಿ. ಆಮೇಲೆ ಮೇಲೇಳೋ ಪ್ರಯತ್ನ ಮಾಡಬೇಡಿ. ಓಕೆ ಡಾಕ್ಟರ್. ಡಾಕ್ಟರ್, ಅಣ್ಣನಿಗೆ ಏನಾಗಿದೆ? ನಥಿಂಗ್. ಸ್ವಲ್ಪ ಸ್ಟ್ರೆಸ್ ಜಾಸ್ತಿಯಾಗಿ ಗಿಡ್ಡಿನೆಸ್ ಆಗಿದೆ. ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನನಗೇನು ಆಗಿಲ್ಲಮ್ಮ, ಹಾಗಂತ ಡಾಕ್ಟ್ರೇ ಹೇಳಿದ್ರು ತಾನೆ. ನಿನಗೇನೂ ಆಗಿಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಈಗ ಡಾಕ್ಟ್ರು ಹೇಳಿದ ಮೇಲೆ ನನ್ನ ಊಹೆ ನಿಜ ಅಂತ ಖಾತ್ರಿ ಆಯಿತು. ಈ ದರಿದ್ರದೋವು ಮನೆ ಬಿಟ್ಟು ಹೋಗುತ್ತವೆ, ಇವನ್ನ ತಡೆದು ನಿಲ್ಲಿಸ್ಬೇಕು ಅಂತ ಆಡಿರೋ ನಾಟಕ ತಾನೇ ಇದು. ನಾನು ನಿಮ್ಮಮ್ಮ ಕಣೋ. ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲೆ ಕೆಳಗೆ ತೂರ್ತೀನಿ. ಈ ಬೂಟಾಟಿಕೆ ಎಲ್ಲ ನನಗರ್ಥ ಆಗೋದಿಲ್ಲ ಅಂದ್ಕೊಂಡ್ಯಾ? ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಡಾಕ್ಟ್ರೇ ಹೇಳಿದ್ರು ತಾನೆ ಏನು ಆತಂಕ ಇಲ್ಲ ಅಂತ. ಹೋಗ್ರಿ, ತಗೋ. ಶ್ರೀನಿವಾಸ್ ಅವರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಅವರಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇದನ್ನು ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಶಾಕ್ ಆಗಿ ತಕ್ಷಣ ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ. ಅದಕ್ಕೆ ಅವ್ರ ಮುಂದೆ ಎಲ್ಲ ನಾರ್ಮಲ್ ಅಂದಿದ್ದು. ಯಾವುದೇ ಗಾಬರಿ ಆಗಂತ ವಿಷಯಗಳನ್ನ ಅವ್ರ ಮುಂದೆ ಹೇಳಬೇಡಿ. ಅವರ ಮನಸ್ಸಿಗೆ ನೋವಾಗೋ ಹಾಗೆ ಯಾರು ನಡ್ಕೋಬೇಡಿ. ಅವ್ರನ್ನ ಅಬ್ಸರ್ವೇಷನ್ ಇಟ್ಟಿದ್ದೀನಿ. ಬೈ ದ ಬೈ, ಅವ್ರ ಮಿಸ್ಸಸ್ ಎಲ್ಲಿ? ಇಲ್ಲೇ ಎಲ್ಲೋ ಹೊರಗೋಗಿದ್ದಾರೆ. ಫೋನ್ ಮಾಡಿ ಅವರಿಗೆ ಬೇಗ ಬರೋದಕ್ಕೆ ಹೇಳಿ. ಅವರ ಅವಶ್ಯಕತೆ ಶ್ರೀನಿವಾಸ್ ಅವರಿಗೆ ತುಂಬಾನೇ ಇದೆ. ನಾನೇನು ಬರ್ತೀನಿ. ಅಂದ್ರೆ ಪಪ್ಪ ಮತ್ತೆ ಅವರಿಬ್ರನ್ನ ತಡೆದು ಮನೇಲಿ ಇಟ್ಕೊಂಡಿದಾರಾ? ಅಯ್ಯೋ, ಬರೀ ತಡೆದು ಮನೇಲಿ ಇಟ್ಕೊಳ್ಳೋದೇನೆ. ಅವರಿಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ ನಿಮ್ಮಪ್ಪ ಒಂದು ದೊಡ್ಡ ನಾಟಕನೇ ಆಡ್ತಿದ್ದಾನೆ. ಆ ಬೇಕಾರಿಗಳಿಗೋಸ್ಕರ ನಿಮ್ಮಪ್ಪ ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಏನ್ ಹೇಳ್ತಿದ್ಯಾ ಅಜ್ಜಿ? ಇವರಿಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ ನಿಮ್ಮಪ್ಪ ಪ್ರಜ್ಞೆ ತಪ್ಪಿದ್ದವ್ರ ಹಾಗೆ ನಾಟಕ ಆಡ್ದ. ಸಿಕ್ಕಿದ್ದೆ ಚಾನ್ಸ್ ಅಂತ ಈ ಮುಂದೆವು ಅವನ್ ಸೇವೆ ಮಾಡೋ ನೆಪದಲ್ಲಿ ಮತ್ತೆ ಇಲ್ಲೇ ಝಾಡ್ಯ ಊರು ಬಿಟ್ಟು